MLA, 3 ಹೊಸ ತಾಲೂಕು ನಿಮಗೆ. ಅದು ಜಗದೀಶ್ ಶೆಟ್ಟರ್ ನಡೆಸಬೇಕಾದ್ರೆ ಜಿಲ್ಲೆ ಕೊಟ್ಟಿರ್ತಾರೆ ಕೊಡುಗೆ. ಅದು ಕೇವಲ 25 ಕಿಲೋಮೀಟರ್ ತಾಲೂಕಿಲ್ಲಿ 25 ಕಿಲೋಮೀಟರ್ ಒಂದು ತಾಲೂಕ, 38 ಹಳ್ಳಿ ಒಂದು ತಾಲೂಕ, ಇಡೀ ರಾಜ್ಯ 120 ಹಳ್ಳಿ ಒಂದು ತಾಲೂಕ. ಗೊತ್ತಿರಲಿಲ್ಲ ನಿಮಗೆ. ನನಗೆ 2 ಮಾಡಬೇಕಾಗಿತ್ತು. ಕೊಲ್ಲಾರ ನಿಡಗುಂದಿ 2 ಮಾಡಕ್ಕೆ ಪತ್ರ ಕೊಟ್ಟು 8 ಬರೆದಿದ್ದೆ ನಾನು. ತಾಳಿಕೋಟಿ, ನಿಡಗುಂದಿ, ಕೊಲ್ಲಾರ, ಬಬಲೇಶ್ವರ, ತಿಕೋಟ, ದೇವರಪುರಗಿ ಚರ್ಚೆನ ಆಲ್ಮೇಲೆ ದುಡಿದಿತ್ತದು ಕುಮಾರಸ್ವಾಮಿ ಅವರು ಮಾಡ್ಯಾರ. ಮುಂದೆ 8 ತಾಲೂಕಿಲ್ಲಿ 5 ಹೊಸ 8 13 ತಾಲೂಕಿಲ್ಲಿ ಮಾಡ್ಯಾರ. ಸುಮ್ಮನೆ ಅದು ಮತ್ತೊಂದು ಜಿಲ್ಲೆಗೆ ಯಾವ ಜಿಲ್ಲೆ ಕರ್ನಾಟಕದ ಇವೆಲ್ಲ ಮಾಡಿ ಇವತ್ತೆ. ಮತ್ತೆ ಬಿಜಾಪುರ ಮಾಡ್ಯಾರ. ದ್ರಾಕ್ಷಿ, ಒಣ ದ್ರಾಕ್ಷಿ ಟೆಂಡರ್ ಮಾಡುವಂತ ಆನ್ಲೈನ್ ಟ್ರೇಡಿಂಗ್ ಸೆಂಟರ್ ಹನುಮಂತರ ಕಂದಗಲ್ ರಂಗ ಮಂದಿರ ಅಲ್ಲೇ ಸಂದೇಹ ಮಾಡ್ತಿದ್ವು. ಅವಾಗ APMC ಮಂತ್ರಿ ಇದ್ದೆ 10 ತಿಂಗಳು. ಮಧುಕುಮಾರ್ ಸಾವಿಗೆ ಹೋಗ್ಬೇಕಿತ್ತು. ಇಡೀ ದೇಶದಾಗ ಮೊದಲೇ ಆನ್ಲೈನ್ ದ್ರಾಕ್ಷಿ ಟ್ರೇಡಿಂಗ್ ಸೆಂಟರ್ ಎಲ್ಲರೂ ಆಗಿತ್ತು. ಅದು ವಿಜಯಪುರದಾಗಿತ್ತು. 2012 ನಾವು ಅಧಿಕಾರದಿಂದ ಆಗಿರ್ತಕ್ಕಂಥದ್ದು ಇಲ್ಲೇ ಇತ್ತು. ನೋಡ್ಬೋದು ಇವಾಗ ಈಗ NTPC ತಗೊಂಬಂದು 40,000 ಕೋಟಿ ನಾವು MP ಅವರು ತಗೊಂಬಂದಿವಿ. ಅದ್ರ ಜೊತೆ ಬಸವೇಶ್ವರ ಫ್ಯಾಕ್ಟ್ರಿ ಮುಂದೆ 3,500 ಎಕರೆ KIDB ತಗೊಂಬಂದಿವಿ. ಅಲ್ಲಿ ಫ್ಯಾಕ್ಟ್ರಿ ಬರಾಕತ್ತಾವ. 7,000 ಎಕರೆ ಕೈಗಾರಿಕಾ ಪ್ರದೇಶ ಬಾಗೇವಾಡಿ ಕ್ಷೇತ್ರದೊಳಗೆ. ಇದ್ರ ಯಶವಂತ ಪಾಟೀಲ್ ಕೊಡುಗೆ ಏನೈತಿ? ಏನು ಸಂಬಂಧ ಇಲ್ಲ. ಅದು ಪೇಪರ್ ಹೆಸರು ತಗೊಂಡ್ ದೊಡ್ಡ ಮಾಡಬೇಕಂತ ತಗೋದಿಲ್ಲ. ಸುಮ್ಮನೆ ಇತಿಹಾಸ ಗೊತ್ತಿಲ್ಲ, ಸುಮ್ಮನೆ ಸುಳ್ಕೊಂಡು ಕೊಟ್ಟೆ ನಾನು. ಹೀಗಾಗಿ ಈ ಜಿಲ್ಲೆಗೆ ನಾವೇನು ಸರ್ಕಾರಕ್ಕೆ ನಾವೇನು ಕಬ್ಬು ಬೆಳ್ಕೊಳಕತ್ತೀವಿ, ಶೇಂಗಾ ಬೆಳಿತೀವಿ, ಉಳ್ಳಿಗಡ್ಡಿ ಬೆಳಿತೀವಿ. ಉಳ್ಳಿಗಡ್ಡಿ ಅಂತೂ ಮಹಾರಾಷ್ಟ್ರ ಬಿಟ್ಟರೆ ವಿಜಯಪುರ ಜಿಲ್ಲೆನೇ ನಾವು ಬೆಳೀತಕ್ಕಂಥದ್ದು ವಿಶೇಷ. ಬಸವನ ಬಾಗೇವಾಡಿ ಹೆಚ್ಚು ಉಳ್ಳಿಗಡ್ಡಿ ಬೆಳೀತಕ್ಕಂಥ ಕ್ಷೇತ್ರ. ಈಗೆಲ್ಲರೂ ಬೆಳಕತ್ತಾರೆ. ಮತ್ತೆ ಬೇರೆ ಕಲ್ಲೂರು ಮಾರ್ಕೆಟಿಗೆ 6 ತಿಂಗಳು ಸಪ್ಲೈ ಆಗೋ ಉಳ್ಳಿಗಡ್ಡಿ ಬಾಗೇವಾಡಿ ಕ್ಷೇತ್ರ ಬೆಳೆದು ಕೊಡ್ತೀವಿ ನಾವು.